ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ರೀ ಎಲ್ಲರಿಗೂ ಏನು ಮಾಡಕತ್ತೀರಿ ಹೆಂಗದಿರಿ ಆರಾಮದಿರಿ ಅನ್ಕೋತೀನಿ. ಸೊ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಇವತ್ತು ಯಾಕೆ ಹೇಳಕತ್ತೀನಿ ಅನ್ಕೊಂಡ್ರಿ, ಇದು ನ್ಯೂ ಇಯರ್ದು ಬ್ಲಾಗ್ ಐತಿ, ಅದಕ್ಕೆ ಹೇಳಕತ್ತೀನಿ. ಸೊ ವೆಲ್ಕಮ್ ಟು ವಿಶಾಲಾಕ್ಷಿ ನವಲ್ಗೊಂದು ಬ್ಲಾಗ್ಸ್. ಸೊ ಇವತ್ತಿನ ಹೊಸ ದಿನ ಹೆಂಗೆ ಸ್ಟಾರ್ಟ್ ಮಾಡಬೇಕು, ನಿನ್ನೆ ಮಲ್ಕೊಳ್ಳುವಾಗ ಲೇಟ್ ಆಗಿತ್ತು. ಅದೊಂದು ಏನೋ ಇರ್ತೈತಲ್ರಿ, ಮ್ಯಾನಿಫೆಸ್ಟಿಂಗ್ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಇವತ್ತಿಂದ ಹಿಂಗಿರಬೇಕು ಹಂಗೆ ಇರಬೇಕು ಅಂತ. ಡೆಫಿನೆಟ್ಲಿ ನಾನು ಹಂಗೆ ಅಂದ್ಕೊಂಡೆ. ಬಟ್ ಹೇಳೋದು ಮಾತ್ರ 7:15ಕ್ಕೆ ಎದ್ದೇನ್ರಿ, ಜಲ್ದಿ ಹೇಳ್ಬೇಕು ಇವತ್ತಿಂದ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಸೊ ಡೆಫಿನೆಟ್ಲಿ ಪಟ ಪಟ ಅವಸರ ಮಾಡಿ ನನ್ನ ಮಗನ ಸ್ನಾನಕ್ಕೆ ಅದು ಕಳಿಸಿ ರೆಡಿ ಮಾಡಾಕತ್ತೆ. ಇಲ್ಲೇನು ಮಾಡಿದೆ ಅಂದ್ರೆ ಅವ್ನಿಗೆ ಏನಾದ್ರು ರೆಡಿ ಮಾಡಬೇಕಲ್ರಿ, ಏನಾಗಿರ್ಬೇಕು ಇವತ್ತು ಸಜ್ಜಕ. ಶಾಕ್ ಆದ ನನ್ನ ಮಗ ಸಜ್ಜಕ ಅಂಥೇಳಿ. ಬಟ್ ಇರ್ಲಿಪ್ಪ ಹಂಗೆ ಮಾಡಬೇಡ, ಒಂದೇ ದಿನ ಐತಿ, ಬೈಸ್ಕೊಳಕ್ಕೆ ಹೋಗ್ಬೇಡ, ಬಡಿಸ್ಕೊಳಕ್ಕೆ ಹೋಗ್ಬೇಡ, ಸಜ್ಜಕ ಒಲ್ಲೆ ಅಂದ್ರೆ ನಾನು ಬಡಿತೀನಿ ಅಂತ ಹೇಳಿದ್ನಿ. ನೋಡ್ರಿ ಈ ನನ್ನ ಮಗ ಫುಲ್ ಹ್ಯಾಪಿ ಹ್ಯಾಪಿ ಆಗ್ಯದ್ದಾನೆ ಇವತ್ತು. ಖುಷಿ ಭಾಳ ಆತ್ರಿ ನನಗೆ, ಯಾಕಂದ್ರೆ ಹಿಂಗೆ ಇರಂಗಿಲ್ಲ, ದಿನ ಹತ್ಕೋತಾ ಹೇಳ್ತಾನೆ. ವರ್ಷದ ಮೊದಲನೇ ದಿನನ ನಾನು ಮೂಡ್ ಅಪ್ಸೆಟ್ ಮಾಡಿದರೆ ಹೆಂಗಪ್ಪ ಅಂದ್ಕೊಳ್ತಿದ್ದೆ. ಡೆಫಿನೆಟ್ಲಿ ಭಾಳ ಖುಷಿಯಿಂದ ಇದ್ದ, ಹಿಂಗೆ ಇರ್ಲಿಪ್ಪ ದೇವ್ರಿ ಅಂತ ಬೇಡ್ಕೊಂಡ್ವಿ. ಅದನ್ನು ಹೇಳತ್ತಿದ್ದೆ ಅವನಿಗೆ. ಅವೆಷ್ಟು ನಾಟಕ ಮಾಡಕತ್ತಾನ ನೋಡ್ರಿ. ಸೊ ನಾ ಹೆಂಗೆ ಹೇಳಕತ್ತೀನಿಲ್ಲ ಹಂಗೆ ಹೊಚ್ಕೊಂಡು ಮಲ್ಕೊಳಕತ್ತಾನ. ಎಷ್ಟು ಮತ್ತೆ ಹೇಳೋದು ಮತ್ತು ಮಲ್ಗೋದು ಶೋ ಮಾಡತ್ತಿದ್ದ. ದಳ್ಳರ್ದಂಗೆ ಮಾಡಪ್ಪ ದೇವ್ರಿ. ನ್ಯೂ ಇಯರ್ಗೆ ಬುದ್ಧಿ ಕೊಟ್ಟನಪ್ಪ ದೇವ್ರ. ಇನ್ನು ಟೆರೆಸ್ ಮೇಲೆ ಕರ್ಕೊಂಡೋಗಿ ಊಟ ಮಾಡಿಸ್ಕೊಂಡು ಬಂದೆ ರೀ ಬೆಳಿಗ್ಗೆದಿದೆ. ಸೊ ಇಷ್ಟು ಸರ್ಕಸ್ ಮಾಡಲೇಬೇಕ್ರಿ ನಾವು ಏನೇ ಇದ್ರೂ. ಅದೇನೋ ಒಂದು ಹೇಳ್ತಾರಲ್ರಿ, ಒಂದೇ ವರ್ಷದ ಮೊದಲನೇ ದಿನಾನ ಹಂಗಾದ್ರೆ ಹಿಂಗೆ ಪ್ರತಿಯೊಂದು ದಿನ ಹಂಗೆ ಆಗ್ತೈತಿ. ಇದು ಸಣ್ಣವ್ರಿದ್ದಾಗ ನಮಗೆಲ್ಲ ಹೇಳ್ತಿದ್ರು, ನಿಮಗೂ ಹಂಗೆ ಹೇಳ್ತಾರೆ. ಇವತ್ತು ನನಗೆ ಒಂದೇ ದಿನಾನ ರತ್ನ ಪಕ್ಷಿ ಕಂಡತಿ. ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಇದನ್ನು ದೇವ್ರ ಪಕ್ಷಿ ಅಂತ ಕರೀತಾರೆ. ಯಾಕಂತ ನಿಮಗೆ ಗೊತ್ತೈತ್ರಿ, ಇದು ಇಂದ್ರನ ಆಸ್ಥಾನದೊಳಗಿತ್ತಂತ್ರಿ. ಇದನ್ನು ರತ್ನ ಪಕ್ಷಿ ಅಂತ ಯಾಕೆ ಕರಿತಾರೆ ಅಂದ್ರೆ ರತ್ನ ತಿಂತಿತ್ತಂತಿದೆ. ಆಮೇಲೆ ಭೂಲೋಕದೊಳಗಿರುವಂಥ ಕಾಗೆ ಗೆಳತನ ಮಾಡ್ತಂತ. ಕಾಗೆ ಗೆಳತನ ಮಾಡಿದ್ಮೇಲೆ ಭೂಲೋಕಕ್ಕೆ ಬಂದು ಶಾಪ ಬಿತ್ತಂತ ಅದಕ್ಕೆ, ನೀನು ಭೂಲೋಕಕ್ಕೆ ಹೋಗಿ ಕಾಗೆ ಗೆಳತನ ಮಾಡಿದ್ದೀನಿ, ಹುಳನ ತಿನ್ನಂತೇಳಿ. ಆವಾಗಿಂದ ಭೂಲೋಕದಾಗೆ ಉಳಿತಂತಿದೆ. ಅದಕ್ಕೆ ಇವತ್ತಿಗೂ ನಾವು ಅದನ್ನು ನೋಡಿದ ಕೂಡಲೇ ನಮಸ್ಕಾರ ಮಾಡ್ತೀವಿ. ಯಾಕಂದ್ರೆ ದೇವತೆಗಳ ಜೊತೆ ಇರುವಂಥ ದೇವತಾ ಪಕ್ಷಿ ಇದೆ, ಅದಕ್ಕೆ ರತ್ನ ಪಕ್ಷಿ ಅಂತಂತಾರೆ. ಇನ್ನು ಉಪ್ಪಿಟ್ಟು ಮಾಡಕತ್ತೀನಿ ಅನ್ನಕತ್ತೀರಿ, ಡೆಫಿನೆಟ್ಲಿ ಉಪ್ಪಿಟ್ಟು ಮಾಡಕತ್ತೀನಿ, ಆದ್ರೆ ಡಿಫ್ರೆಂಟ್ ಆಗಿರೋ ಉಪ್ಪಿಟ್ಟು ಮಾಡಕತ್ತೀನಿ. ಏನು ಸ್ಪೆಷಲ್ಪ ಅಂದರೆ ನೋಡ್ರಿ, ಅವರೆಕಾಳು ಉಪ್ಪಿಟ್ಟು. ಇವತ್ತು ಅವರೆಕಾಳು ಬಂದ್ರೆ ನಮ್ಮ ಮನ್ಯಾಗ ಸುಗ್ಗಿ ನೋಡ್ರಿ. ಅವರೆಕಾಳು ಪಲಾವ್, ಅವರೆಕಾಳು ಉಪ್ಪಿಟ್ಟು, ಅವರೆಕಾಳು ಸಾಂಬಾರು, ಅವರೆಕಾಳು ಉಪ್ಸಾರು ಮಾಡ್ತೀನಿ ಅಂತ ಸನ್ನಿದ್ರಾಗನ. ಇದು ಸಂಕ್ರಾಂತಿ ಒಳಗಡೆ ಮುಗಿಗೊಡ್ದೇ ಮಾಡ್ತೀನಿ. ಸೊ ನಂಗೆ ಭಾಳ ಇಷ್ಟ ಆಕೈತೆ. ನನ್ನ ಮಗುಗೂ ಅವರೆಕಾಳು ಹಾಕಿ ಉಪ್ಪಿಟ್ಟು ಮಾಡಿದೆ, ಮಸ್ತ್ ಬಿಸಿ ಬಿಸಿ ಚಲೋ ಆಗಿತ್ತು. ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಇರಲಿ ನಡೀತೈತಿ ಅಂಥೇಳಿ ತಿಂದ್ವಿ. ಅಷ್ಟೊತ್ತಿಗೆ ಅಂತಂದ್ರೆ ಅನ್ಎಕ್ಸ್ಪೆಕ್ಟೆಡ್ಡಾಗಿ ಹೊರಗೆ ಹೋಗೋದು ಬಂತು. ಸೊ ಯಾವ ಸಾರಿ ಉಡಲಿ ಅಂತೇಳಿ ಪ್ಲ್ಯಾನ್ ಮಾಡಿದೆ. ಬಟ್ ನೋಡಿರಿ, ಅಡ್ವಾನ್ಸ್ ಪ್ರಿಪ್ಲ್ಯಾನ್ ಇರ್ಬೇಕು ರೀ ಎಲ್ಲನೂ. ಬ್ಲೌಸ್ ಎಲ್ಲ ಬಿಚ್ಕೋಬೇಕಾಯ್ತು, ಅಷ್ಟು ದಪ್ಪಾಗೇನು ರೀ ನಾನು ಮನೆಯೊಳಗಿದ್ದು. ಇನ್ನು ಬ್ಯಾಂಗಲ್ಸ್ ತೆಗೆದ, ನನ್ನ ಮ್ಯಾಚಿಂಗ್ ಬ್ಯಾಂಗಲ್ಸ್, ಆ ಸಾರಿ ಮ್ಯಾಚಿಂಗ್ ಬ್ಯಾಂಗಲ್ಸ್ ತೊಗೊಂಡೆ ರೀ, ಹಾಕ್ಕೊಂಡೆ. ಮತ್ತು ಹಳೆ ಬ್ಯಾಂಗಲ್ಸ್ ಎಲ್ಲ ತೆಗೆದಿಟ್ಟು ಅದನ್ನು ಕ್ಲೋಸ್ ಮಾಡಿದೆ. ಸೊ ನೋಡಿರಿ, ನಾನು ಈ ಸಾರಿ ಉಟ್ಕೊಂಡೇನಿ, ಹೆಂಗೆ ಕಾಣಕತ್ತೀನಿ ಅಂತ ಹೇಳ್ರಿ. ನಂಗೇನು ರೆಡಿ ಆಗಕ್ಕೆ ನನಗೆ ಬರಂಗಿಲ್ಲ ರೀ, ಕ್ರೀಮ್ ಅದು ಹಚ್ಕೊಂಡು ನಾ ರೆಡಿ ಆಗಂಗಿಲ್ಲ. ಹಂಗೆ ಇಷ್ಟೇ ನಾರ್ಮಲ್ ಇರ್ತೀನಿ. ನೀನು ನೋಡಿರ್ಬೋದು, ನಾ ಯಾವ ಫಂಕ್ಷನಿಗೆ ಹೋದರೂ ಹಿಂಗೆ ಇರ್ತಾನೆ. ಇನ್ನು ಅದಾದಮೇಲೆ ನೋಡಿರಿ, ಈ ಸಾರಿ ನಾನು ತೊಗೊಂಡಿದ್ದೆ ಗಂಗಾವತಿ ಒಳಗೆ 2-3 ವರ್ಷ ಆಗಿರಬೇಕು ತೊಗೊಂಡು. ಭಾಳ ಲೈಕ್ ಆಕೈತೆ ನಂಗೆ, ಆ ಕಲರ್ ಇಷ್ಟ ಆಗಿತ್ತು. ಸೊ ಅದಾದಮೇಲೆ ನನ್ನ ಮಗ ಮತ್ತು ನಾನು ನಮ್ಮ ಮನೆಯವರು ಜಾಗ ಬಿಟ್ವಿ. ನಮ್ಮ ಮನೆಯವ್ರು ಏನು ಬರೋಕತ್ತಿಲ್ಲ, ನಾನು ಒಬ್ಳೆ ಹೊಂಟೀನಿ ನನ್ನ ಮಗನ ಕರ್ಕೊಂಡು, ಸಣ್ಣ ಮಗನ ಕರ್ಕೊಂಡು. ದೊಡ್ಡ ಮಗ ಸ್ಕೂಲಿಗೆ ಹೋಗ್ಯಾನ. ಸೊ ನನ್ನ ಸಣ್ಣ ಮಗ ನೋಡ್ರಿ ಹೆಂಗೆ ಹಾಯ್ ಮಾಡ್ತಾನೆ ನಿಮ್ಗೆಲ್ಲರಿಗೂ. ನಾ ಫೋನ್ ಹಿಡಿದ ತಕ್ಷಣ ಹಾಯ್ ಮಾಡಿಬಿಡ್ತಾನೆ. ಈಗಿನ ಮಕ್ಳಿಗೇನು ಹೇಳ್ಕೊಡೋದು ಬಿಡ್ರಿ, ನಾವು ಮಾಡೋದು ನೋಡೇ ಕಲಿತು ಬಿಡ್ತಾರೆ. ಲೈಟ್ನಿಂಗ್ ಕಂಡ್ರೂ ಕೂಡ ವಿಡಿಯೋ ಮಾಡ್ತೇನೆ ಅಂತಾನ್ರಿ. ಒಂದು ಎಮ್ಮೆ ಹೊಂಟ್ರು ವಿಡಿಯೋ ಮಾಡ್ತೇನೆ ಅಂತಾನ್ರಿ, ಕುರಿ ಹೊಂಟ್ರು ವಿಡಿಯೋ ಮಾಡ್ತೇನೆ ಅಂತಾನ್ರಿ. ಒಮ್ಮೊಮ್ಮೆ ತಲೆನೋವು ಆಗಿರ್ತದೆ ನನಗೆ, ಇನ್ನೇನು ಮಾಡ್ಬೇಕಂತ ತಿಳಿಯಂಗಿಲ್ಲ. ಸೊ ನೋಡಿರಿ, ಇದು ನಮ್ಮೂರ ಇಲ್ಲೇ ಒಂದು ಹೊಸ ಹೋಟೆಲ್ ಆಗೈತಿ. ಯಾವುದು ಅಂದ್ರೆ ಗ್ಯಾಲಕ್ಸಿ ಗಾರ್ಡನ್ ಅಂತೇಳಿ. ನನಗಂತೂ ಒಳಗಡೆ ಹೋಗುವಾಗಂತೂ ನಂಗೆ ಏನೂ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದ್ರೆ ಟೆನ್ಷನ್ ಆಗಿತ್ತು. ನಾ ಭಾಳ ಲೇಟ್ ಆಗಿದ್ದೆ ಅಂದ್ರೆ ನಾ ಫೋನ ರಿಸೀವ್ ಮಾಡಿರಲಿಲ್ಲ ರೀ ಇವರೆಲ್ಲರದೂ. ಇವರೆಲ್ಲ ನನ್ನ ಸಲುವಾಗೆ ವೆಯ್ಟ್ ಮಾಡತ್ತಿದ್ರು, ಹಾಯ್ ಮಾಡ್ತಾರೆ ನೋಡಿರಿ. ಸೊ ಇವರು ಕೋರಿಕೊಪ್ಪದವ್ರು, ಅಲ್ಲಿಂದ ಬಂದಾರ. ಇವರು ನನ್ನ ಸ್ಟೂಡೆಂಟ್ ಮಮ್ಮಿ ಅದಾರ, ಇವರೆಲ್ಲ ನನ್ನ ನೇಬರ್ಸ. ಇವರು ಕೋರಿಕೊಪ್ಪದವ್ರದಲ್ಲ, ಅವ್ರ ಸೊಸಿ. ಸೊ ಆಕಿ ಜ್ಯೋತಿ ಅಂಥೇಳಿ. ಆಕಿದು ಒಂದು ಗುಡ್ ನ್ಯೂಸ್ ಇರೋದಕ್ಕೆ ಅವರು ಪಾರ್ಟಿ ಕೊಡಕತ್ತಾರ. ನ್ಯೂ ಇಯರ್ ಪಾರ್ಟಿ ಏನಲ್ಲ, ಆಕೆಗೆ ಕಳ್ಕೊಬಸು ಆಗೈತಿ. ದಿನ ಆಕೆಗೆ ಊಟ ಕಟ್ಕೊಂಡು ಬರಕತ್ತಾರ. ಬೇಜಾರಾಗೈತೆ ಆಕೆಗೆ ತಿನ್ನಾಕ ಬದ್ನಿಕಾಯಿ ಪಲ್ಯ ಜುಣಕ. ಅದಕ್ಕೆ ಹೊರಗಡೆದು ಏನರ ತಿನ್ಸೋನು ಅಂತ ಕರ್ಕೊಂಡು ಬಂದಾರ. ಸೊ ಅವ್ರು ಬಂದಿದ್ದಕ್ಕೆ ಏನಂತಂದ್ರೆ, ನಾವು ಅವ್ರಿಗೆ ಊಟ ಕಟ್ಕೊಂಡು ಹೋಗ್ಬೇಕಾಗಿತ್ತು. ಅವ್ರು ಬ್ಯಾಡ್ರಿ, ನಮಗೇನು ಕಟ್ಕೊಂಡು ಬರಬೇಡ್ರಿ, ಇಲ್ಲೇ
ತಿನ್ನಿಸ್ಬರ್ರಿ ಅಂದ್ರೆ ಅದಕ್ಕೆ ನಾವು ಅದನ್ನು ಈ ರೀತಿಯಾಗಿ ಮಾಡರ್ನ್ ಏನಂತ ಹೇಳ್ಬೋದು ಬುತ್ತಿ ತೊಗೊಂಡೋಗೋದು ಇದು ಈ ಥರ. ಸೊ ನೆಕ್ಸ್ಟ್ ಅದಾದಮೇಲೆ ನೋಡಿರಿ ಸೂಪ್ ತೊಗೊಂಡ್ವಿ. ನನ್ನ ಮಗ ಮಶ್ರೂಮ್ ತಿನ್ನಕತ್ತಾನ ಸೂಪ್ ಒಳಗಿಂದ. ಅವರೆಲ್ಲ ಸೂಪ್ ಆಲ್ರೆಡಿ ಏನು ಮಾಡಿದ್ರು ಅಂದ್ರೆ ಕುಡ್ದಿದ್ರು. ಅಂದ್ರೆ ನಾವು ಅಷ್ಟು ಲೇಟಾಗಿ ಬಂದೇನಿ ರೀ, 45 ಮಿನಿಟ್ಸ್ ಲೇಟಾಗಿ ಬಂದೇನಿ. ನಾ ಕಾಲೇ ರಿಸೀವ್ ಮಾಡಿರಲಿಲ್ಲ. ರಿಸೀವ್ ಮಾಡಿದ್ಮೇಲೂ ನಾವು ಒಲ್ಲೆ ಅಂದೆ. ಮತ್ತು ರೀಸನ್ ಬೇರೆ ಹೇಳಿದ್ರಲ್ಲ, ಅಂದರೆ ನ್ಯೂ ಇಯರ್ ಅಲ್ಲ ಅದ್ರ ಸಲುವಾಗಲ್ಲ, ಬೇರೆ ಇದ್ರ ಸಲುವಾಗೈತಿ, ಆ ರೀಸನ್ ಸಲುವಾಗಿ ಬಾ ಅಂದಿದ್ದಕ್ಕೆ ಆಯಿತು. ಮತ್ತು ನನಗೆ ಊರಿಗೆ ಹೋಗಕ್ಕೆ ಆಕೈತಿಲ್ಲೋ ಅಂಥೇಳಿ ಆಕಿನ ಭೇಟಿಯಾಗಿ ಬರೋಣ ಅಂಥೇಳಿ ಬಂದೆ. ಇಲ್ಲಿ ಸ್ಟಾಫ್ ಭಾಳ ಕೋಆಪ್ರೇಟಿವ್ ಅದ ರೀ. ನೋಡಿದ್ರಿ ನೀವು, ನಾವು ವಿಡಿಯೋ ಮಾಡ್ತೇನೆ ಅಂದ್ಕೊಳ್ಳಿ ಫುಲ್ ಫೋಸ್ ಕೊಟ್ರೆ ಚಲೋ ಆಗಿತ್ತು ರೀ. ಇದೇನೋ ಪನ್ನೀರ್ ಕಾಜು ಹೊಸ ಡಿಶ್ ಆರ್ಡ್ರ್ ಮಾಡಿಲ್ಲ, ಜ್ಯೋತಿನೂ ಆರ್ಡ್ರ್ ಮಾಡಿಲ್ಲ. ಭಾಳ ಚಲೋ ಇತ್ತು, ಸ್ವೀಟ್ ಆ್ಯಂಡ್ ಖಾರ ಬೋತ್ ಇತ್ತು. ಅದಾದಮೇಲೆ ನೋಡಿರಿ ಇದ್ರೊಳಗೆ ಪಲ್ಯ ಬಾಜಿ ಒಳಗೆ ಅದು ಏನಪ್ಪ ಅಂದ್ರೆ ಮಸಾಲೆ ಪತ್ತ ದೊಡ್ಡದು ಬಂದೈತಿ, ಅದನ್ನು ಕೂಡ ವಿಡಿಯೋ ಮಾಡಂತ ಕಾಡಿಸಿದ್ರೆ. ನಾ ಲಾಗಿಂಗ್ ಮಾಡ್ತಾನೆ ಇರ್ತೆ, ಅಂದರೆ ನಾ ವಿಡಿಯೋ ಕ್ಲಿಪ್ಪಿಂಗ್ ತಗೋತಾನೆ ಇರ್ತೀನಲ್ಲ, ಅದಕ್ಕೆ ನಾನು ಕಾಡಿಸ್ತಿರ್ತಾರೆ ಎಲ್ಲರೂ. ಸೊ ಮತ್ತು ಕೋಆಪ್ರೇಟ್ ಮಾಡ್ತಾರೆ, ಈ ಕಾಡ್ಸೋದಷ್ಟೇ ಅಲ್ಲ, ಭಾಳ ಕೋಆಪ್ರೇಟ್ ಮಾಡ್ತಾರೆ. ಸೊ ಮಸ್ತ್ ಐತ್ರಿ ಟೇಸ್ಟ್. ಅಷ್ಟೇ ಅಲ್ದೆ ಅಲ್ಲಿ ಎನ್ವಿರಾನ್ಮೆಂಟು ಕೂಡ ಭಾಳ ಚಲೋ ಐತ್ರಿ. ನಂಗೆ ಖುಷಿ ಅನ್ನಿಸ್ತು. ನಾವು ಅದನ್ನು ಏನಂತಂದ್ರೆ ಕಾಜು ಮತ್ತು ಪನ್ನೀರದ್ದು ಭಾಜಿ ಆರ್ಡ್ರ್ ಮಾಡಿದ್ವಿ, ಮತ್ತು ಬಟರ್ ನಾನ್ ಆರ್ಡ್ರ್ ಮಾಡಿದ್ವಿ, ರೈಸ್ ವೆಜ್ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ವಿ, ಮತ್ತು ಕರ್ಡ್ ರೈಸ್ ಆರ್ಡ್ರ್ ಮಾಡಿದ್ವಿ. ನನ್ನ ಮಗನ ನೋಡ್ರಿಪ್ಪ ಶಾಕ್ ಆಗ್ತೀನಿ ನಾನು, ಕರೇನ ಹೇಳ್ತೇನೆ. ಹೋದಲ್ಲೆಲ್ಲ ನಂದು ಹಿಂಗೆ ಈ ರೀತಿಯಾಗಿ ಇದನ್ನು ಮಾಡಿಬಿಡ್ತಾನೆ ನನಗೆ. ಏನಂದ್ರೆ ನಾನೆಲ್ಲ ಶಾಂತ ಅದೀನಿ, ನಮ್ಮ ಮಮ್ಮಿನ ಸುಳ್ಳು ಹೇಳ್ತಾಳೆ ಅನ್ನೋ ಥರ ಮಾಡಿಬಿಡ್ತಾನೆ. ಆಮೇಲೆ ಕರ್ಡ್ ರೈಸ್ ಬಂತು. ಅಷ್ಟೊತ್ತಿಗೆ ಅಂದ್ರೆ ಯಾರೋ ಜ್ಯೂಸ್ ಕುಡಿಯತ್ತಿದ್ರು. ಅಮ್ಮ ನಂಗೆ ಜ್ಯೂಸ್ ಬೇಕಂತಂದ. ಆಯ್ತಪ್ಪ ಕೊಡಿಸ್ತೀನಿ ಅಂತೇಳಿ ಸುಳ್ಳು ಹೇಳಿದೆ. ಅಷ್ಟೊತ್ತಿಗೆ ಎಲ್ಲರದು ಊಟನೂ ಮುಗಿದಿತ್ತು. ಆಮೇಲೆ ಒಂದೆರಡು ನನ್ನ ಮಗನ ಸಲುವಾಗೇ ವೇಟ್ ಮಾಡಬೇಕಾತ್ರಿ. ಅವನೇ ಊಟ ಮಾಡಿದ್ರಿ. ನಿಜ ಹೇಳ್ಬೇಕಂದ್ರೆ ನಾನು ಸ್ವಲ್ಪ ಇದನ್ನು ಮಾಡಲಿಲ್ಲ, ನಾನು ಕಾಡಲಿಲ್ಲ. ಜ್ಯೋತಿ ಅನ್ನಕತ್ತಿದ್ಲ, ಏನು ರೀ ಆಂಟಿ ಎಷ್ಟು ಶಾಂತದನ್ರಿ ಇವ ಅಂಥೇಳಿ. ಮತ್ತು ಫಿಂಗರ್ ಬೌಲ್ ಒಳಗೆ ಕೈ ತೊಳ್ಕೊಂಡ. ಅಷ್ಟೊತ್ತಿಗೆ ಒಂದು ಸ್ವಲ್ಪ ರೈಸ್ ಉಳತಿ ತಿನ್ನಂದ್ಲಕ್ಕಿ ಜ್ಯೋತಿ, ಮತ್ತು ಸ್ವಲ್ಪ ತಿಂದ, ಮತ್ತು ಫಿಂಗರ್ ಬೌಲ್ ಒಳಗೆ ಕೈ ತೊಳ್ಕೊಂಡ. ಎಲ್ಲರೂ ಅನ್ನಕತ್ತಿದ್ರು ಎಷ್ಟು ಶಾಂತದನ್ರಿ ಅಳಿಯ ಅಂತೇಳಿ. ಅಳಿಯ ಅಂತ ಕಾಡಿಸ್ತಾರೆ ಇವ್ನಿಗೆಲ್ಲರೂ. ಮಸ್ತ್ ಊಟ ಚಲೋ ಆಗಿತ್ತು. ಊಟ ಆದಮೇಲೆ ಏನೇ ಡೆಸರ್ಟ್ ತೊಗೊಳ್ಳೋನೇನೋ ಅಂತ ಅಂದ್ಕೊಂಡ್ವಿ. ಬೇಡ ಹೊರಗಡೆ ಐಸ್ ಕ್ರೀಮ್ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಮತ್ತು ಸೊ ಒಂದೆರಡು ಫೋಟೋಸ್ ಕ್ಲಿಕ್ ಮಾಡಿಸ್ಕೊಂಡ್ವಿ. ಫೋಟೋಸ್ ಕ್ಲಿಕ್ ಮಾಡ್ಕೊಂಡ್ಮೇಲೆ ಬಿಲ್ ಇನ್ನೂ ಬಂದಿರಲಿಲ್ಲ ನೋಡಿರಿ. ಬಿಲ್ ಬರಬೇಕಲ್ಲ, ಬಿಲ್ ಬಿಲ್ ಬಂದಮೇಲೆ ನೋಡಿರಿ ಇಲ್ಲಿ ಎಲ್ಲರೂ ಹೆಂಗದಾರ ಅಂತಂದ್ರೆ, ಆ್ಯಕ್ಚುಲಿ ಇವರೆಲ್ಲರೂ ಬಿಲ್ ಒಬ್ಬರ ಅಷ್ಟ್ರದ್ದು ಬಿಲ್ ಪೇ ಮಾಡೋಷ್ಟು ಎಲಿಜಿಬಲ್ ಅದಾರ. ಬಟ್ ನಾವು ಆದರೂ ಕೂಡ ಏನಂದರೆ ಈ ಶೇರಿಂಗ್ ಮಾಡ್ಕೊಂಡು ನಾವು ಬಿಲ್ ಪೇ ಮಾಡ್ತೀವಲ್ಲ, ಅದ್ರಾಗಿನ ಖುಷಿ ಎದ್ರಾಗೂ ಇರೋಂಗಿಲ್ಲ. ಇವ್ರು ಯಾರೂ ನನ್ನ ಏಜ್ನವ್ರಂತರೂ ಇಲ್ಲ. ನನಗಿಂತ ಒಂದು 6 ವರ್ಷ 7 ವರ್ಷ 2 ವರ್ಷ 3 ವರ್ಷ ಹಿಂಗೆ ದೊಡ್ಡವ್ರು ಅದಾರ. ಅಂದರೆ ಒಂದೇ ಜನ್ರೇಷನ್ ಅವ್ರು, ಒಂದಿಬ್ಬರು ದೊಡ್ಡವ್ರು ಅದಾರ ಅಷ್ಟೇ. ಬಟ್ ಆದರೂ ಕೂಡ ಭಾಳ ಹೊಂದಾಣಿಕೆ. ನಾವೆಲ್ಲ ನೇಬರ್ಸ್ ಮೊದಲಿಂದನೂ. ಯಾವುದೇ ಫಂಕ್ಷನ್ ಇದ್ರೂ ಬಿಟ್ಟು ಮಾಡೋಂಗಿಲ್ಲ. ಅವರು ನಮ್ಮನ್ನು ಕರೀತಾರೆ, ನಾವು ಕರಿತೀವಿ. ಮತ್ತು ಸ್ವಲ್ಪ ಅವಾಗವಾಗ ಕೂಡ್ತಿರ್ತೀವಿ ಈ ರೀತಿಯಾಗಿ. ಅದಾದಮೇಲೆ ಫೋಟೋ ಸೆಷನ್ ಎಲ್ಲ ಮಾಡ್ಕೊಂಡಿರ್ತೀವಿ. ಈಗೂ ಫೋಟೋ ಸೆಷನ್ ಮಾಡ್ಕೊಂಡ್ವಿ ನೋಡಿರಿ. ನಿಜವಾಗ್ಲೂ ಭಾಳ ಚಲೋ ಐತ್ರಿ. ಇದ್ರ ಹೆಸರು ಗ್ಯಾಲಕ್ಸಿ ಗಾರ್ಡನ್ ಅಂತೇಳಿ. ಇದು ನಮ್ಗೆ ಗೊತ್ತಿರೋರ್ದನ ರೀ. ಬಟ್ ಭಾಳ ಅಂದ್ರೆ ಭಾಳ ಚಲೋ ಐತಿ, ದೊಡ್ಡದೈತಿ, ಇವೆಂಟ್ಸ್ ಮಾಡುವಂಗೈತಿ. ಭಾಳಷ್ಟು ಫೋಟೋಸ್ ತೆಗೆಸ್ಕೊಂಡ್ವಿ ರೀ. ಒಂದು 200 ಮಂದಿಗೆ ಇವೆಂಟ್ ಮಾಡ್ಬೋದು ನೋಡಿರಿ. ಅಂದರೆ 200 ಜನಕ್ಕೆ ಆಗುವಂಥ ಇವೆಂಟ್ ಇಲ್ಲಿ ಮಾಡ್ಕೋಬೋದು. ಮತ್ತು ಫೋಟೋಶೂಟ್ ಮಾಡ್ಕೊಳ್ಳೋಕ್ಕೂ ಭಾಳ ಚಂದ ಮಾಡ್ಯಾರ. ಇಷ್ಟು ದೊಡ್ಡ ಗಾರ್ಡನ್ ಐತಿ, ಬೇಕಾದಂಗೆ ಫೋಟೋಶೂಟ್ ಮಾಡಿಸ್ಕೋಬೋದು ರೀ. ಕಂಫರ್ಟೇಬಲ್ ಐತಿ ವಾತಾವರಣ, ಎನ್ವಿರಾನ್ಮೆಂಟ್ ಭಾಳ ಕರೆನ ನಂಗೆ ಲೈಕ್ ಆಯ್ತು. ನಾ ಫಸ್ಟ್ ಟೈಮ್ ಈ ಹೋಟೆಲಿಗೆ ಬಂದಿದ್ದೆ. ಯೂಶ್ವಲಿ ನಾನು ನಮ್ಮ ಊರೊಳಗೆ ಹೊರಗಡೆ ಬರೋದನ್ನು ಕಡಿಮೆ. ಇತ್ತೀಚೆಗೆ ಅಂದರೆ ಇದೇ ಫಸ್ಟ್ ಟೈಮ್. ಒಂದು 3-4-5 ವರ್ಷ ಆಗಿರ್ಬೇಕು ನಾನು ನಮ್ಮ ಊರೊಳಗೆ ಈ ರೀತಿಯಾಗಿ ಮತ್ತೊಂದು ಸಾರಿ ಇವ್ರ ಜೊತೆನೇ ಊಟಕ್ಕೆ ಬಂದಿದ್ದೆ. ಆವಾಗಲೂ ಕೂಡ ಹೀಗೆ ಒಂದೇನೋ ರೀಸನ್ ಇದ್ದಿದ್ದಕ್ಕೆ ಹೊರಗಡೆ ಬಂದಿದ್ವಿ. ಸೊ ಆಲ್ರೆಡಿ ಒಂದು ಇವೆಂಟ್ ಇತ್ತಲ್ಲೇ, ಕುಬ್ಸ ಇತ್ತು ಒಬ್ಬರದ್ದು. ನಾ ಅಂದೆ ಜ್ಯೋತಿ ನಿಂದು ಕುಬ್ಸ ಅಲ್ಲೇ ಇಟ್ಕೊಳ್ಳೋಣ ನೋಡುವ ಅಂತೇಳಿ. ಮತ್ತು ಇಷ್ಟೆಲ್ಲ ಕೂಡಿ ಒಂದ್ಮೇಲೆ ಫೋಟೋಸ್ ಆಗಲಿಲ್ಲ ಅಂದ್ರೆ ಹೆಂಗೆ ರೀ? ಫೋಟೋಸ್ ಡೆಫಿನೆಟ್ಲಿ ಬೇಕು. ನಮ್ಮ ಮೆಮರೀಸ್ ಅಂದರೆ ಫೋಟೋಸನ್ನು ಮೊಬೈಲ್ನಾಗೆ ಇದ್ದು ಡಿಲೀಟ್ ಆಗೋಲ್ಲು ಯಾಕವು, ಮೆಮ್ರಿ ತುಂಬವಲ್ದು ಯಾಕೆ, ಬಟ್ ಫೋಟೋಸ್ ಬೇಕು. ಅದಾದಮೇಲೆ ಈಗ ನನ್ನ ನೋಡಿರಿ ಮುಂದಿನ ವ್ಯೂನ ನಾನು ಏನು ಮಾಡ್ಕೊಂಡೆ ಅಂದರೆ ವಿಡಿಯೋ ಮಾಡ್ಕೊಳಕ್ಕೆ ನಂಗೆ ಟೈಮೇ ಸಿಕ್ಕಿರಲಿಲ್ಲ. ಹೋಗುವಾಗ ಭಾಳ ಲೇಟ್ ಆಗಿದ್ದಕ್ಕೆ. ಇನ್ನು ಇದು ಗ್ಯಾಲಕ್ಸಿ ಗಾರ್ಡನದ ಬೇಕ್ರಿ ಐತಿ. ಟೇಸ್ಟ್ ಆಫ್ ಫುಡ್ ಹೇಳ್ಬೇಕಂದ್ರೆ ಭಾಳ ಚಲೋ ಅನ್ನಿಸ್ತು ನನಗೆ. ಇವನ್ ಎನ್ವಿರಾನ್ಮೆಂಟ್ ಅಂತೂ ಭಾಳ ಲೈಕ್ ಆಯ್ತು. ನಮ್ಮ ಕಿರಿಕಿರಿ ಮಕ್ಕಳನ್ನ ಕರ್ಕೊಂಡು ಹೋಗು ಅಂದ್ರೆ ಅಡ್ಡಿ ಇಲ್ಲರಿ, ಚಲೋ ಐತಿ. ಮತ್ತು ಇಲ್ಲಿ ಹೊಂಡಾಯಿದ್ದು ಸರ್ವಿಸಿಂಗ್ ಆಗೈತೆ ರೀ. ನಾಗಶಾಂತಿ ಅವ್ರದ್ದು ಇರ್ಬೇಕು ರೀ ಇದು, ಅವ್ರದ್ದೇ ಒಂದು ಬ್ರ್ಯಾಂಚ್ ಅಂತ. ನಮ್ಮ ಮನೆಯವ್ರು ಇತ್ತೀಚೆಗೆ ಅಂದಿದ್ರೆ. ಇನ್ನು ನೋಡ್ರಿ ಇವರು ಒಬ್ರೊಬ್ಬರನ್ನ ಪಿಕಪ್ ಮಾಡಾಕತ್ತಾರ. ನಾವು ಬೈ ವಾಕ್ ನಡೀತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ಸೊ ಇದು ಟ್ರ್ಯಾಕ್ಟರ್ ಶೋರೂಮ್.
ಇವ್ ನನ್ನ ಮಗ ನೋಡ್ರಿ ಹೆಂಗೆ ಏನಂತಂದ್ರೆ ಫುಲ್ ಎಂಜಾಯ್ ಮಾಡ್ತಾನೆ ಹಿಂಗೆ ಎಲ್ಲರೂ ಕೂಡಿರ್ಬೇಕು ಅವಂಗೆ. ಬಟ್ ಭಾಳ ರಶ್ ಇರತ್ತೆ ರೀ ರೋಡ್ನಾಗ, ಬಿಡಕ್ಕೆ ಬರಂಗಿಲ್ಲ ನನಗೆ. ಅದಾದ್ಮೇಲೆ ಕೈ ಹಿಡ್ಕೊಂಡು ಹಗರ್ಕಪ್ಪ ಇದನ್ನು ಮಾಡಿದೆ, ಕ್ರಾಸ್ ಮಾಡಿದೆ ರೋಡ್. ನಮ್ಮದು ಶೋರೂಮ್ ಕಾಣ್ತಿಲ್ಲೇ, ನಮ್ಮ ಮನೆಯವ್ರು ಇರಲಿಲ್ಲ ಅಲ್ಲೇ. ಇದ್ದಿದ್ರೆ ಹೊರಗೆ ಕರಿತಿದ್ದೆ ನಾನು. ಬಟ್ ನಮ್ದು ಇನ್ನೂ ಮುಂದೆ ಭಾಳ ಕೆಲಸ ಇದ್ದು, ನನ್ನ ಮಗ ಬರೋ ಟೈಮ್ ಆಗಿತ್ತು ರೀ ಆಲ್ರೆಡಿ. ಹೀಗಾಗಿ ನಾನು ಹೊರಗೆ ಬರಂಗಿಲ್ಲ. ಬಟ್ ನನಗೆ ಪಾರ್ಲರ್ನಾಗೂ ಕೆಲಸ ಇತ್ತು, ಅದಕ್ಕೆ ನಾನು ಪಾರ್ಲರಿಗೆ ಒಂದು ಹೋಗೋದಿತ್ತು ಅಂತ ಹೇಳಿ ಅಲ್ಲಿಗೆ ಹೊಂಟಿದ್ದೆ. ಬಟ್ ಕುಲ್ಫಿ ತೊಗೊಂಡು ಬರ್ರಿ ಅಂದ್ರೆ ಮತ್ತು ಕುಲ್ಫಿ ತೊಗೊಂಡ್ವಿ. ಸ್ವಲ್ಪ ಏನಾದರೂ ಕೋಲ್ಡ್ ಬೇಕು ಅನಿಸ್ತತ್ರಿ ರೀ. ವಾತಾವರಣ ಕೋಲ್ಡ್ ಐತಿ, ಊಟ ಭಾಳ ಹೆವಿ ಆಗಿತ್ತಲ್ಲ. ಹೀಗಾಗಿ ನನ್ನ ಮಗ ಭಾಳ ಕಡಾಕ್ತಿದ್ದೆ, ನಾನು ಎತ್ಕೊ ಅಂತ. ನೀನು ಎತ್ಕೊಂಡು ಹೆಂಗೆ ವಿಡಿಯೋ ಮಾಡ್ಲು ಮಗನ, ನಾ ಒಲ್ಲೆ ಅಂತ ನಾ ಅನ್ನಕತ್ತಿದ್ದೆ. ಎಲ್ಲರೂ ಕುಲ್ಫಿ ಸಲ ವೆಯ್ಟ್ ಮಾಡಾಕತ್ತಿದ್ರು. ನಾವು ವೆಯ್ಟ್ ಮಾಡಾಕತ್ತಿದ್ವಿ, ನಾವು ಕುಲ್ಫಿ ಪಾರ್ಟಿ ಮಾಡಬೇಕಾಗಿತ್ತು. ಸೊ ಲೆಟ್ ಅಸ್ ಸ್ಟಾರ್ಟ್ ಕುಲ್ಫಿ ಪಾರ್ಟಿ ವಿತ್ ಅ ಲಾಟ್ ಆಫ್ ಗಾಸಿಪ್ಸ್ ಆ್ಯಂಡ್ ಕಾಮಿಡಿ. ಅವ್ರು ಹೆಂಗೆ, ಇದು ಹೆಂಗೆ, ಅದು ಹೆಂಗೆ, ಅವಾಗ ಹೆಂಗೆ ಮಾಡ್ತಿದ್ವಿ, ಈಗ ಹೆಂಗೆ ಮಾಡ್ತಿದ್ವಿ, 1 2. ಸೊ ನನ್ನ ಮಗಂದು ಕುಲ್ಫಿ ನಾನೇ ಕಸ್ಕೊಂಡೆ ನೋಡ್ರಿ. ಯಾಕೆ ಹೇಳ್ರಿ ಕಸ್ಕೊಂಡೆ? ತಿನ್ನುವಲ್ಲಾಗಿದ್ರಿಪ್ಪ, ಅದ್ರ ಸಲುವಾಗಿ. ಮತ್ತೇನಲ್ಲ, ನನಗೇನು ಸೇರಂಗಿಲ್ಲ ಐಸ್ ಕ್ರೀಮ್. ಇನ್ನು ಮತ್ತು ನೋಡಿ, ಐಬ್ರೋ ಮಾಡೋಕೆ ಸತ್ಯಕ್ಕೆ ಬಿಡವಲ್ರಾಗಿದ್ದು. ನಂಗೆ ಐಬ್ರೋ ಮಾಡಿಸ್ಕೊಂಡು ಮನೆಗೆ ಹೋಗೋದಿತ್ತು. ಮಾಡಕ್ಕೆ ಬಿಡವಲ್ರಾಗಿದ್ರೆ ನಮ್ಮನೆ ಕಾಮಿಡಿ ಮಾಡತ್ತಿದ್ರೆ. ಏನು ನಗೋದು ಏನಿದು, 1 2 ನಮ್ಮ ಡಿಸ್ಕಷನ್ನ ಎಲ್ಲಿಂದ ಅಂತಂದ್ರೆ ಟೋಟಲಿ ಮನ್ಯಾನ ಕೊತ್ತಂಬರಿಯಿಂದ ಹಿಡಿದು ನರೇಂದ್ರ ಮೋದಿ ತನಕನೂ ಗಾಸಿಪ್ಸ್ ಎಲ್ಲ ಮಾತಾಡಿ ಬಂದ್ವಿ. ಸೊ ಇವರು ಪೂಜಾ ಪಾರ್ಲರ್ ಅಂಥೇಳಿ ಭಾಳ ಚಲೋ ಮೇಕಪ್ ಎಲ್ಲ ಮಾಡ್ತಾರೆ. ನಿಮ್ಗೆ ಏನರ ಬುಕ್ಕಿಂಗ್ಸ್ ಬೇಕಾಗಿದ್ದು ಅಂದ್ರೆ ನಾನು ಫೋನ್ ನಂಬರನ್ನು ಏನು ಮಾಡಿರ್ತೀನಿ ಅಂತಂದ್ರೆ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ, ಒಂದು ಸಾರಿ ಚೆಕ್ ಮಾಡಿರಿ. ಮತ್ತು ನಾವಂತರೂ ಇಲ್ಲೇ ಬರ್ತೀವಿ. ನಾನು ಈ ಊರಿಗೆ ಬಂದಾಗಿಂದನೂ ಬರ್ತಾನೆ. ಇವ್ರು ಮೊದಲೊಂದು ಕಡೆ ಮಾಡ್ತಿದ್ರು, ನಾ ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ನನಗೆ ಫ್ರೆಂಡ್ ಆದರು. ಅದಾದಮೇಲೆ ನನ್ನ ಸ್ಟೂಡೆಂಟ್ ಮಮ್ಮಿ ಅಂತಂದು ಗೊತ್ತಾಯ್ತು. ಸೊ ಇವರು ಸಪ್ರೇಟಾಗಿ ಓಪನ್ ಮಾಡಿದಾಗಿಂದನೂ ಇಲ್ಲೇ ಬಂದಿರ್ತೇನೆ ನಾನು. ಮತ್ತು ಅದು ಒಂದೇ ಅಲ್ಲ, ಮತ್ತು ಬೇರೆ ಏನೇ ಇದ್ರೂ ಪೂಜಕ ಅಂದರೆ ಬೆನ್ನಿ ಬೇಕಂದ್ರೂ ಪೂಜಕ, ಕೆಲಸಕ್ಕೆ ಬೇಕಂದ್ರೂ ಪೂಜಕನ. ಎಲ್ಲ ರೀತಿಯೂ ಅಡ್ಜಸ್ಟ್ ಮಾಡಿ ಕೊಟ್ಟಿರ್ತಾರೆ ನನಗೆ, ಎಂದು ಇಲ್ಲ ಅನ್ನಂಗಿಲ್ಲ. ಸೊ ಒಂದಿಷ್ಟು ಐಬ್ರೋ ಮಾಡಿಸ್ಕೊಂಡು ಹೇರ್ ಪಿನ್ ಟಿಕಳಿ ತೊಗೊಂಡೆ. ಟಿಕಳಿ ಏನು ರೀ ಪೈಟ್ನಿ ಸಾರಿ ಇತ್ತಲ್ಲ, ಅದಕ್ಕೆ ಸೆಟ್ ಮಾಡ್ಕೊಂಡ್ಬಿಟ್ಟೆ. ಮುಂದೆ ಹುಡ್ಕೋತ ಕುಂದ್ರದು, ಯಾಕಂತೇಳಿ ನಮ್ಮ ಮನೆಯವ್ರು ಬರ್ತೇನೆ ಅಂಥೇಳಿ ಬರೋವಲ್ರಾಗೆ ನಾನು ಟಾಟಾ ಬಾಯ್ ಮಾಡಿ ಹೊರಗೆ ವೆಯ್ಟ್ ಮಾಡಕತ್ತೀನಿ. ಭಾಳ ಸಿಟ್ಟು ಬರಾಕತ್ತೈತೆ ರೀ, ಯಾಕಂದ್ರೆ ಒಳಗಾರ ಕಾಮಿಡಿ ಮಾಡತ್ತಾರೆ, ನಂಗೆ ಬಿಟ್ಟು ಹೋಗಾರ ಮನಸ್ಸಿಲ್ಲ. ಬಟ್ ಇವ್ರು ಬರ್ತೇನೆ ಅಂತ ಹೇಳ್ಯಾರ. ನಾ ಸ್ವಲ್ಪ ಲೇಟ್ ಮಾಡಿದ್ರೆ ಬೈತಾರೆ ರೀ. ಹೀಗಾಗಿ ಅವ್ರು ಮಾತು ಕೇಳ್ಕೊತ ಹೊರಗೆ ನಿಂತೆ. ಇಲ್ಲ ಮಾಡ್ರಿ, ಹೆಂಗದು ಹೆಂಗೆ ಹೇಳ್ರಿ, ಇಲ್ಲ ಹೇಳ್ರಿ. ಸೊ ಕಡೆಗೂ ಅದ ನಿಧನ್ ಅಂತೇಳಿ ಮಾತಾಡಿ ಕಾಮಿಡಿ ಮಾಡಿ ನಮ್ಮ ಮನೆಯವ್ರು ಬಂದ್ರು ಅಂಥೇಳಿ ಲಾಸ್ಟಿಗೆ ಬಾಯ್ ಅಂಥೇಳಿ ಬಂದೆ. ಹಿಂಗೆಲ್ಲರೂ ಕೂಡ್ದಾಗ ಬಿಟ್ಟು ಹೋಗಕ್ಕೆ ಮನಸ್ಸಾಗಂಗಿಲ್ಲ ರೀ. ಬಟ್ ಮನ್ಯಾಗೂ ಇರ್ತದಲ್ಲ ಜವಾಬ್ದಾರಿ ಅನ್ನೋದು. ಅವರೆಲ್ಲರ ಮಕ್ಳು ದೊಡ್ಡವ್ರು ಅದಾರ, ನನ್ನ ಮಕ್ಳಿಬ್ಬರು ಸಣ್ಣವ್ರು ಅದಾರ. ಈಗ ಬಂದೆ, ಮನೆಗೆ ಬಂದಮೇಲೆ ಚಹಾ ಮಾಡಿದ್ದು ನನ್ನ ಮಗ, ಚಹಾ ಕುಡಿದ್ವಿ. ನನ್ನ ಮಗ ಮಸ್ತ್ ಟಿವಿ ನೋಡ್ಕೊತ ಕುಂತ್ಬಿಟ್ಟಿದ್ದ, ದೊಡ್ಡವ ಭುವಿ. ಇನ್ನು ನೋಡ್ರಿ ಇವ ಎಷ್ಟು ಚಂದ ಮಾತಾಡಕತ್ತಾನ. ಸೊ ಇವನ ಜೋಡಿ ಮಾತಾಡ್ಕೊತ ಬಡ ಉಳ್ಳಾಗಡ್ಡಿ ಹೆಚ್ಕೊಂಡೆ. ಯಾಕಂದ್ರೆ ನಮ್ಮ ಮನೆಯವರು ನಮ್ಮದೇ ಇವತ್ತು ಊಟ ಅಡುಗೆ ಎಲ್ಲ ಅಂದಿದ್ರು. ಹೀಗಾಗಿ ಚಲೋ ಭಾಳ ಆತ. ಮಧ್ಯಾಹ್ನದ್ದು ನಂದು ಹೊರಗೆ ಊಟ ಆಗಿತ್ತು, ಅವ್ರದ್ದು ಹೊರಗೆ ಊಟ ಆಗಿತ್ತು. ಸೊ ನಾ ರೈಸ್ ಅಷ್ಟು ಮಾಡಿಟ್ಟಿದ್ದೆ, ನನಗೆ ಗೊತ್ತಿರಲಿಲ್ಲಲ್ಲ ಹೋಗೋದು ಅಂಥೇಳಿ. ಅನ್ನ ಸಾರು ತಿಂದ್ರೆ ಆತಂಥೇಳಿ ರೈಸ್ ಮಾಡಿದ್ದೆ, ಕಾಲ್ ಬಂದಿತ್ತು ನನಗೆ. ಸೊ ಹೀಗಾಗಿ ಉಳ್ಳಾಗಡ್ಡಿ ಹೆಚ್ಕೊಂಡೆ. ನೆಕ್ಸ್ಟ್ ಉಳ್ಳಾಗಡ್ಡಿ ಒಗ್ಗರಣೆಲ್ಲ ನಮ್ಮ ಮನೆಯವ್ರದ್ದು ಅಂತ ಹೇಳಿಬಿಟ್ಟಿದ್ದರು ರೀ. ಆಯ್ತು, ನೀವೇನು ಮಾಡ್ಕೊತೀರ ಅಪ್ಪ ಮಗ ಮಾಡ್ಕೋರಿ, ನಾ ಉಳ್ಳಾಗಡ್ಡಿ ಅಷ್ಟು ಹೆಚ್ಚಿಡ್ತೀನಿ, ಟೊಮೆಟೊ ಉಳ್ಳಾಗಡ್ಡಿ ಹೆಚ್ಚು ಅಲ್ಲ ಅದು ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿಟ್ಟಿದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಕೇಕ್ ತೊಗೊಂಡು ಬಂದು. ನನಗೆ ಹಿಂದಿನ ದಿನ ಅಂತೂ ಏನೂ ಮಾಡಿರಲಿಲ್ಲ, ಯೂಶ್ವಲಿ ಮಾಡೋಂಗಿಲ್ಲ, ಮಕ್ಕಳು ಖುಷಿ ರೀ. ಹೀಗೆಲ್ಲ ಸೆಲೆಬ್ರೇಟ್ ಮಾಡಿದಾಗ ಮಕ್ಕಳಿಗೆ ಒಂಥರ ಖುಷಿ ಇರ್ತೈತಿ. ಹಿಂಗೆ ಸಿಂಚು ಸ್ಪಂದನೂ ಕರಿ ಅಂತಂದೆ. ಸಿಂಚು ಸ್ಪಂದು ನಟ ಏನು ಕರೀದಪ್ಪ, ಅವ್ರ ಪಪ್ಪ ಮಮ್ಮಿನೂ ಕರೆದು ಬೇಡ ಅಂತೇಳಿ ಅವರು ಬಂದರು. ಬಂದಮೇಲೆ ಕೇಕ್ ಸ್ವಲ್ಪ ಅಪ್ಸೆಟ್ ಆತು ರೀ, ಯಾಕಂದ್ರೆ ಕೇಕ್ ಹಾಳಾಗಿತ್ತಂದ್ರೇನ ಅದು ಹ್ಯಾಪಿ ನ್ಯೂ ಇಯರ್ ಅನ್ನೋದು ಬಿದ್ದು ಸ್ವಲ್ಪ ಇದು ಆಗಿತ್ತು, ಟ್ವಿಸ್ಟ್ ಆಗಿತ್ತು. ಅದು ಮ್ಯಾಲಿಂದ ಕ್ರೀಮ್ ಅಷ್ಟು ಹೋಗಿತ್ತು, ಇರುವಲ್ದಾಕೆ ಅದನ್ನು ಇಟ್ಕೊಂಡನ ಮಾಡಿದ್ವಿ. ಮತ್ತು ಸೊ ಹ್ಯಾಪಿ ನ್ಯೂ ಇಯರ್ ಅಂತೇಳಿ ಎಲ್ಲರೂ ಹೇಳಿ ಕೇಕ್ ಕಟ್ ಮಾಡಿದ್ವಿ. ನನ್ನ ಮಗ ನೋಡ್ರಿ ಹಾರ್ಟ್ ಮಾಡಕತ್ತಾನ, ಇನ್ನೇನೇನೋ ಮಾಡಕತ್ತಾನ. ಸೊ ಭಾಳ ಖುಷಿ ಆಗ್ತಾನೆ ರೀ ಅವ್ನು ಹಿಂಗೆಲ್ಲರೂ ಕೂಡಿದ್ರು ಅಂತಂದ್ರೆ. ಅದ್ರಾಗ ಸಿಂಚೂಸ್ ಬಂದು ಅವ್ರ ಪಪ್ಪ ಮಮ್ಮಿ ಬಂದ್ರಂದ್ರೂ ಮುಗೀತು. ಮಧ್ಯಾಹ್ನ ನೋಡಿದ್ರಿ ನೀವು ಎಷ್ಟು ಖುಷಿ ಇದ್ದ ಅಂಥೇಳಿ. ನನ್ನ ದೊಡ್ಡ ಮಗ ಫುಲ್ ಕ್ಯಾಂಡಲ್ ಹಚ್ಚಿ ಹ್ಯಾಪಿ ನ್ಯೂ ಇಯರ್ ಅಂಥೇಳಿ ಇದನ್ನು ಮಾಡಿ ಸೆಲೆಬ್ರೇಟ್ ಮಾಡಿದ್ರು.
ಸೊ ಆಮೇಲೆ ಕೇಕ್ ಕಟ್ಟಿಂಗ್ ಮಾಡಕತ್ರ ನನ್ನ ಮಗನ ಕೇಕ್ ಕಟ್ಟಿಂಗ್ ಮಾಡೋಣತ್ತ ನಮ್ಮ ಮನೆಯವ್ರು ಫೋಟೋಸ್ ಕ್ಲಿಕ್ ಮಾಡತ್ತಿದ್ರೆ ನಾ ವೀಡಿಯೋಸ್ ಮಾಡಕತ್ತಿದ್ದೆ. ಈವನ್ ಸಿಂಚು ಅವ್ರ ಪಪ್ಪಾನು ಕೂಡ ಫೋಟೋಸ್ ಕ್ಲಿಕ್ ಮಾಡ್ಕೊಳಕತ್ತಿದ್ರೆ ಫುಲ್ ಎಂಜಾಯ್ ಮಾಡಿದ್ವಿ. ನಾವು ಊಟದಂತರೂ ಏನೂ ಪ್ಲ್ಯಾನಿಂಗೇ ಇರಲಿಲ್ಲಲ್ರಿ, ಹಾಗೆ ಸುಮ್ಮನೆ ಹುಡುಗರು ಕೇಕ್ ಕಟ್ ಮಾಡಿಸೋ ಅಷ್ಟೇ ವಿಚಾರ ಇತ್ತಲ್ಲ. ಸೊ ಊಟದಂತರೂ ಏನೂ ಪ್ಲ್ಯಾನಿಂಗ್ ಇರಲಿಲ್ಲ, ಹೀಗಾಗಿ ಊಟಕ್ಕೆ ಏನೂ ಮಾಡೇ ಇರಲಿಲ್ಲ ನಾವು. ನಮ್ಮ ಮನೆಯೊಳಗೆ ನಮ್ಮದೊಂದು ರೈಸ್ ಇತ್ತು, ಅವ್ರ ಮನ್ಯಾಗ ಅವ್ರಿಗೂ ಒಂದು ರೈಸ್ ಇತ್ತಂತ. ಸೊ ಕೇಕ್ ಕಟ್ಟಿಂಗ್ ಮಾಡಿ ಎಲ್ಲರಿಗೂ ಕೇಕ್ ತಿನ್ನಿಸಿ ಅವ್ರವ್ರ ಮನೆಗೆ ಊಟಕ್ಕೆ ಅವ್ರು ಹೋದರು. ಸೊ ಡೆಫಿನೆಟ್ಲಿ ಮತ್ತು ಪ್ಲ್ಯಾನ್ ಇತ್ತಂದ್ರೆ ಏನಾರು ತರಿಸ್ಬೋದಾಗಿತ್ತು. ಮತ್ತು ಇನ್ಮೇಲೆ ತರ್ಸಕ್ಕೆ ನಮ್ಗೆ ಟೈಮು ಭಾಳ ಆಗಿತ್ತು ರೀ ಟೈಮ್. ಯಾಕಂದ್ರೆ ನಮ್ಮ ಮನೆಯವ್ರು ಬಂದಾಗನ 9:30 ಆಗಿತ್ತು ರೀ. ಆಮೇಲೆ ಒಂದು ಸ್ವಲ್ಪ ಮಾತಾಡ್ಕೊಂತ ಕುಂತು ಆಮೇಲೆ ಹುಡುಗರು ಕರ್ಕೊಂಬರ್ರಿ ಅಂದಾಗ 10 ಗಂಟೆ ಆಗಿತ್ತು. ಸೊ ಇನ್ನು 10 ಗಂಟೆ ಅಂದ್ರೆ 10:10 ಅದು ಬಂದರು. ಅವ್ರ ಮಮ್ಮಿ ಪಪ್ಪಾನೂ ಖಾಲಿ ಇದ್ರು ಅಂದ್ಕೊಳ್ಳೆ ಬಂದರು ಅವರು ಪಟ್ ಅಂಥೇಳಿ. ಸೊ ಬಟ್ ಟೈಮ್ ಆಗಿತ್ತು ರೀ ಅಷ್ಟೊತ್ತಿಗೆ. ಹಿಂಗಾಗಿ ಕೇಕ್ ಕಟ್ಟಿಂಗ್ ಅಷ್ಟು ಮಾಡಿ ಏನೂ ತರಿಸೋದು ಬೇಡ ಏನೂ ಬೇಡ, ನಮ್ಮ ಮನೆಗೆ ಊಟಕ್ಕೆ ಹೋಗೋಣ ಅಂತೇಳಿ ಅವ್ರ ಮನೆಗೆ ಅವ್ರು ಊಟಕ್ಕೆ ಹೋದ್ರು, ನಮ್ಮ ಮನೆಗೆ ನಾವು ಊಟ ಮಾಡಿದ್ವಿ. ಸೊ ಇನ್ನು ಸ್ಪಂದಗದು ನಾನು ತಿನ್ನಿಸಿದೆ. ಈಕಿ ಸಿಂಚು ಅವ್ರ ಅಕ್ಕ ರೀ, ನಮ್ಮ ಅಣ್ಣ ತೋರಿಸಿದ್ದೆ ನೋಡಿರಿ. ಈಕಿನೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ಲ, ಜಾನೆ ಭಾಳ ಅದಾಳ 9th. ಸೊ ಸಿಂಚೂನೂ ಶಾಣ್ಯಾಕದಾಳ. ಇವರೆಲ್ಲ ಒಂದೇ ಸ್ಕೂಲ್, ಸಿಂಚು ಸ್ಪಂದು ಭುವನ್ ಒಂದೇ ಸ್ಕೂಲ್, ಬಟ್ ಬೇರೆ ಬೇರೆ ಕ್ಲಾಸ್. 3rd 6th 8th 9th ಹಿಂಗೆ ಅದಾರ. ನಮ್ಮ ಮನೆ ಸುತ್ತಮುತ್ತಲ ಆಲ್ಮೋಸ್ಟ್ ಎಲ್ಲರೂ ಒಂದೇ ಸ್ಕೂಲಿಗೆ ಹೋಗ್ತಾರೆ. ಒಂದಿಬ್ಬರು 3 ಮಂದಿ ಅಷ್ಟೇ ಬೇರೆ ಬೇರೆ ಸ್ಕೂಲಿಗೆ ಹೋಗ್ತಾರೆ. ನಮ್ಮ ಭುವಿ ಧ್ರುವಿ, ನಮ್ಮ ಧ್ರುವ ಅಂತೂ ಫುಲ್ ಬ್ಯುಸಿ ಇದ್ದ ಕೇಕ್ ತಿನ್ನೋದ್ರಾಗ. ಕೇಕ್ ಇದು ಕೋಲ್ಡ್ ಕೇಕ್ ಇತ್ತಲ್ರಿ, ಮಕ್ಕಳಿಗೆ ಭಾಳ ಇಷ್ಟ ಆಗ್ತೈತೆ, ನನಗಂತೂ ಇಷ್ಟ ಆಗಂಗಿಲ್ಲ ರೀ. ಅಲ್ಲೇ ಅರ್ಧ ತಿಂದನ ಖಾಲಿ ಮಾಡಿದ್ವಿ, ಅವ್ರಿಗಷ್ಟು ಕೊಟ್ಟೆ, ಸ್ವಲ್ಪ ಉಳಿತು. ಹೀಗಾಗಿ ಅದಷ್ಟು ತೆಗೆದು ಫ್ರಿಜ್ ಒಳಗೆ ಇಟ್ಕೊಂಡೆ. ಇನ್ನು ಮೇಡಮ್ಗೂ ತಿನ್ನಿಸ್ಬೇಕಾಗಿತ್ತು, ಸಿಂಚೋರ್ ಮಮ್ಮಿಗೂ ತಿನ್ನಿಸ್ಬೇಕಾಗಿತ್ತು. ಅವರ ವಿಡಿಯೋದು ಫೋಟೋದು ಬ್ಯಾಡ್ರಿ ಅಂತಂದ್ರೆ ಆಯ್ತು ತಗೋರಿ ಅಂತ ಕೇಕ್ ಅಷ್ಟು ತಿನ್ನಿಸ್ದೆ. ಸೊ ಅದಾದಮೇಲೆ ಅವ್ರವ್ರ ಮನೆಗೆ ಹೋದ್ರೆ, ನಮ್ಮ ಮನೆಯವ್ರು ನಾನು ಅವ್ರ ಜೋಡಿ ಮಾತಾಡ್ಕೊಂಡು ಬರೋ ಅಷ್ಟರೊಳಗೆ ಅಂದ್ರೆ ರೈಸ್ ರೆಡಿ ಮಾಡಿದ್ರೆ. ಯಾವ ರೈಸ್ ಅಂತ ಕಮೆಂಟ್ ಮಾಡಿರಿ. ಸೊ ಈ ವರ್ಷದ್ದು ಫಸ್ಟ್ ಫೋಟೋ ಇದು ನಮ್ಮಿಬ್ಬರದು. ಅಷ್ಟೊತ್ತಿ ಮಕ್ಕಳು ಮಲ್ಕೊಂಡಿದ್ರೆ ನೋಡ್ರಿ, ಹಿಂಗಿತ್ತ ಇವತ್ತಿನ ವ್ಲಾಗ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಟು ಆಲ್. ಥ್ಯಾಂಕ್ ಯು.